ನಮಸ್ಕಾರ ಎಲ್ರಿಗೂ ಝೂಮ್ ಇನ್ ಟಿವಿಗೆ ಸ್ವಾಗತ. ವಿಶೇಷವಾಗಿ ಈ ದಕ್ಷಿಣ ಕನ್ನಡವನ್ನು ನಾವು ತುಳುನಾಡು ಅಂತ ಕರಿತೇವೆ. ಈ ತುಳುನಾಡಿನ ಇತಿಹಾಸ, ಪರಂಪರೆ, ಇಲ್ಲಿನ ಜಾನಪದ ಕಟ್ಟುಪಾಡುಗಳು, ನಮ್ಮ ಸಂಸ್ಕೃತಿ, ಆಚಾರ ವಿಚಾರ, ದೇವಗಳ ಆರಾಧನೆ ಎಲ್ಲವೂ ಬಹಳ ವಿಶಿಷ್ಟವಾಗಿರುವಂಥದ್ದು. ಅಂತಹದ್ರಲ್ಲಿ ಬೆಳ್ಳಿಪ್ಪಾಡಿಯಲ್ಲಿ ಇರುವಂತಹ ಈ ಒಂದು ಸಾನ್ನಿಧ್ಯ ಬಹಳ ವಿಶೇಷವಾಗಿರುವಂಥದ್ದು ಅಂದರೆ ಅತಿಶಯೋಕ್ತಿಯಲ್ಲ. ಕಾರಣ ಇಷ್ಟೇ, ಇಲ್ಲಿ ಸಾಕಷ್ಟು ಇತಿಹಾಸವಿದೆ. ಮೊಗೇರ ಸಮುದಾಯದವರು ಬಂದು ಇಲ್ಲಿ ದೈವದ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆ ಬೆಳ್ಳಿಪ್ಪಾಡಿ ಮನೆತನ ಆಗಿರ್ಬೋದು, ಗುತ್ತು ಮನೆತನಗಳಾಗಿರ್ಬೋದು, ಗ್ರಾಮಸ್ಥರು, ಸುತ್ತಮುತ್ತಲಿನ ಮೊಗೇರ ಜನಾಂಗದವರು ಈ ದೇವಸ್ಥಾನವನ್ನು ನಿರ್ಮಿಸಿದ್ರು ಅನ್ನುವಂಥ ಇತಿಹಾಸ ಕೂಡ ಇದೆ. ಹತ್ತೂರ ಜಾಗದಿಂದ ಎಲ್ಲರನ್ನ ಕೂಡ ನೇಮೋತ್ಸವದ ನೆಲೆಯಲ್ಲಿ ಕೂಡಿ ಹಾಕುವಂತಹ ಒಂದು ಪವಿತ್ರ ಜಾಗ ಅಂದರೆ ಬೆಳ್ಳಿಪ್ಪಾಡಿಯ ಈ ಸ್ಥಳ ಸಾನ್ನಿಧ್ಯ. ಇದುವೇ ಶ್ರೀ ಆದಿ ನಾಗಬ್ರಹ್ಮ ಮೊಗೇರ್ಕಳ ದೇವಸ್ಥಾನ. ವಿಶೇಷವಾಗಿ ಇಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಮಾಹಿತಿಯನ್ನ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಬಂಧುಗಳೇ, ನಮ್ಮ ಜೊತೆ ಈ ದಿನ ಈ ಒಂದು ದೇವಸ್ಥಾನದ ಕಾರ್ಯಾಧ್ಯಕ್ಷರು ಅಂದರೆ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಟ್ರಸ್ಟಿಗಳು ಆಗಿರುವಂತಹ ಡಾಕ್ಟರ್ ರಘು ಸರ್ ಇದ್ದಾರೆ. ಬನ್ನಿ ಇವ್ರ ಹತ್ರ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ವಿಶೇಷವಾಗಿ 15, 16, 17ಕ್ಕೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು ದೇವಗಳ ಪುನರ್ ಪ್ರತಿಷ್ಠೆ ಮತ್ತು ನೇಮೋತ್ಸವ. ಈ ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿದೆ? ಇದೊಂದು ಈ ಪುಣ್ಯಕ್ಷೇತ್ರ ಮೊಗೇರ ಸಮುದಾಯದಲ್ಲಿ ಚಾರಿತ್ರಿಕ ಹಿನ್ನೆಲೆಗಳಂಥ ಕ್ಷೇತ್ರ. ಸುಮಾರು ಮೊಗೇರ ಚರಿತ್ರೆ ಅಂದರೆ 400-500 ವರ್ಷದ ಹಿಂದಿನ ಒಂದು ಚರಿತ್ರೆ ಇರುವಂಥದ್ದು. ಇಲ್ಲಿ ನೇಮೋತ್ಸವ ಆಗಿ ಹಿರಿಯರು ತಿಳಿಸಿದಂತೆ ಒಂದು 150 ವರ್ಷ ಆಗಿರ್ಬೋದು. ಇಲ್ಲಿ ಮೂಲತಃವಾಗಿ ಒಂದು ಸಣ್ಣ, ಅದಕ್ಕೆ ನಾವು ತುಳು ಭಾಷೆಯಲ್ಲಿ ಕೊಟ್ಟಿ ಅಂತ ಹೇಳ್ತೇವೆ. ಆ ಕೊಟ್ಟಿಯದಲ್ಲಿ ಮೊಗೇರ್ಗಳ ಆ ಒಂದು ದೈವಗಳ ಆ ಕತ್ತಿ, ಬಿಲ್ಲು ಎಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಆಯುಧಗಳು ಇಲ್ಲಿ ಇದ್ದವು. ನಾವು ವರ್ಷ ಪ್ರತಿ ಇಲ್ಲಿ ಕಾರ್ಯಕ್ರಮ ನಡೆಸ್ತಿದ್ದೇವೆ. ತುಳುನಾಡಿನ ಕಟ್ಟುಕಟ್ಟಳೆಗಳು ಎಷ್ಟು ಭಿನ್ನ ವಿಭಿನ್ನ ಅಂದರೆ ಅದು ನಮ್ಮ ಸಂಸ್ಕೃತಿಯನ್ನು ಮೇಳೈಸುತ್ತೆ. ಅಂಥದ್ರಲ್ಲಿ ದೈವದ ಮದಿಪನ್ನು ಕೊಡುವಂತಹ ನಮ್ಮ ಲಕ್ಷ್ಮಣ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ದೇವಸ್ಥಾನದ ಪೂರ ಕೆಲಸ ಕಾರ್ಯ ಎಂಚಾವೊಂದುಂಡು, ಸಿದ್ಧತೆ ಎಂಚಾವೊಂದುಂಡು ದತ್ತ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಪಂಡ್ಬಿಡುಂದಂಡ ಒಂಜಿ 1 ವರ್ಷ ಅಜೀರ್ಣ ವ್ಯವಸ್ಥೆ ಇತ್ತಂಡೆ. ಈ ಕಾಲಗಣ ಒಂಜಿ ದೇವರು ಒಂಜಿ ದಯದಿ ಒಂದು ಬರ್ತದೇರು ದೇವರು ಮಾತ್ರ ಒಂಜಿ ಅನುಗ್ರಹ ಮಲ್ತನ ಪ್ರಕಾರ ಈ ಸರ್ತಿಗೆ ಒಂಜಿ ಜೀರ್ಣೋದ್ಧಾರ ಪಂಚತನ ಲಕ್ಷಣ ಮಾತ್ರ ದೇವರು ಒದಗಾದು ಕೊಡ್ತೀರಿ. ದತ್ತ ಇತಿಹಾಸನ ಮಾತ್ರ ಪೂರ ಪಣಿಯರ ಪೋಣ ದುಂಬುದ ಕಾಲೋಡು ದೇ ಜಾಗದ ನೇಮ ಹೊಂದಿತ್ತು. ಮಸ್ತ್ ವರ್ಷ ಆವಂತೇನೆ ಅದಕ್ಕೆ ಆ ಕಾಲಘಟ್ಟದ ಎಂಚಪ್ಪಣ್ಣ ನೇಮ ಒರಿದು ಬರ್ತದೆ. ಆ ಪೊರ್ತರು ದಟ್ಟೆ ಕಂಗದಯ್ಯ ತರದಯ್ಯ ಮಾತ್ರ ದೀಡ್ದು ಹಿಡ್ದುಕ್ಕ ಮಲ್ಪನಂಚಿನ ಪರಿಸ್ಥಿತಿ ಇಜ್ಜಂಡು ಅವೇ ಕಂಟಿನ್ಯೂ ಪೋನಿತ್ತು. ಆ ಜಾಗ ನಿಕ್ಕಲ ಮೂಲೆ ಐಕಂದೆ ಒರಿದು ಬರ್ತದು. ನಮ್ಮ ಜೊತೆಗೆ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾಗಿರುವ ಜಗದೀಶ್ ಕಜ್ಜೆ ಅವರಿದ್ದಾರೆ. ಒಂದಷ್ಟು ವಿಭಿನ್ನ ರೋಚಕ ಇತಿಹಾಸವನ್ನು ಇವ್ರ ಹತ್ರ ಕೇಳಬೇಕು. ನಮಸ್ಕಾರ. ನಮಸ್ಕಾರ. ಈರ್ ಪಾತ್ರನಂಗ ಪನ್ನೊಂದಿತ್ತಾರೆ ಮುಲ್ಪನೆ ಸುರೂಕು ಒಂಜಿ ದೈವದ ನೇಮಪುರ ನಡತೊಂದಿತ್ತೇನೆ ಪಂದ್ ಆ ಒಂದು ವಿಶೇಷತೆದ ಬಗ್ಗೆ ಹೆಂಗ್ಲಿಗೆ ತೆರಿಪಾವಲಿಯ ಈ ಕರಾವಳಿ ಬಾಗಡ್ ಬೆಳ್ಳಿಪ್ಪಾಡಿ ಮನೆತನ ಬಂಡ ಬಾರಿ ಬಂದ ಪುದರ್ ಪೋಯಿನ ಮನೆತನ ಬಂಟ ಮನೆತನ ಅಕ್ಲೆನ ಮುಂದಾಳತ್ವಾಡು ಅಕ್ಲೆ ನೇತೃತ್ವಾಡು ಮೂಲು ಸುಮಾರು 150 ವರ್ಷ ದುಂಬೆ ನೇಮ ನಡ್ತೊಂದಿತ್ತಂಡು. ಮುದ್ದ ಕಲಲಗ್ ನೇಮ ನಡ್ತೊಂದಿತ್ತಂಡು. ಅವು ಇಡೀ ಕರಾವಳಿದು ಸಾರ್ವಜನಿಕವಾದ ನೇಮೋತ್ಸವ ಮಂತನ ಇತಿಹಾಸ ಎಂಕ್ಲೆಡಪ್ಪನ ಅವು ಈ ಬೆಳ್ಳಿಪ್ಪಾಡಿ ಮನೆತನದ ಅಕ್ಲೆನ ಒಂಜಿ ಸಾಕಾರ ನಡ್ತೊಂದಿತ್ತಂಡು. ಬೊಕ್ಕ ಈ ಮುಗೇರ ಜನಾಂಗಡ್ ಮುಗೇರ ನಕ್ಲೆನ ನೇಮ ಈ ಕರಾವಳಿ ಭಾಗ ಹತ್ತಂದೆ ಈ ಕಾಸರಗೋಡು, ಕೊಡಗು, ಸಕಲೇಶ್ಪುರ, ಉಡುಪಿ ಈ ಭಾಗದ ಪುರ ಆಪುಂಡು. ಆಂಡ ನಮ್ಮ ಅಲ್ಪ ನೇಮ ಆಪುನವು ಸುಮಾರು ಒಂದು 150 ವರ್ಷದ ಪಿರಾಕದ ನೇಮ. ಸ್ವತಃ ಮುಗೇರನ ಇತಿಹಾಸಡು
ಶುಂಠಿ ಕೊಪ್ಪದ ಮಡಿಕೇರಿದ ಶುಂಠಿ ಕೊಪ್ಪಡು ಗುಂಡಿ ಕುಟ್ಟಿ ಪನ್ಪುನ ಒಂಜಿ ಮುಗಿಯಲ್ಲ ನೇಮ ಹಾಪುಂಡು ಅವು ಎಂಕ್ಲೆನ ಅಜ್ಜೇರಿ ಮುಲ್ಪದ ಕೊರಗ ಮೇಸ್ತ್ರಿ ಪನ್ಪುನಾರು ಅಲ್ಪ ಸುರು ಮಂತನ ಐಕ್ ದುಂಬೆ ಮೂಲು ಮುಗಿಯಲ್ಲ ನೇಮ ಅವನಿತ್ತನು. ಯಾವುದೇ ವಿಷಯವನ್ನು ಹಿರಿಯರ ಹತ್ರ ಕೇಳಿದರೆ ನಮಗೆ ಸರಿಯಾದ ಮಾಹಿತಿ ಸಿಗುತ್ತೆ. ಈ ಜಾಗದ ಕಲೆ ಕಾರಣಿಕ ಮಹಿಮೆ ಅಂಥದ್ದು. ನಮ್ಮ ಜೊತೆ ಹಿರಿಯರಿದ್ದಾರೆ, ಕೇಳ್ಕೊಂಡು ಬರೋಣ. ನಮಸ್ತೆ. ಒಂದು ಬಲ್ಲಿಪಾಡಿ ಕೋರ್ಯ ಈ ಇರಾಗಳ ಕಾಲೋಡು ಒಂದು ಪಾದದ ಮಿತ್ತಿತ್ತೀನಿ ಒಂದು ಸಂಪಕದವರ ಒರಿಯಾಣ ಚೆತ್ತಾರೆ ಈ ಅಲ್ಪನೆ ಗುಂಡಿಗೆ ಕನಿಕ್ಕೆ ಸರಿ ಒಂದು ತಲ ಇತ್ತು ಪಾದ ಎಂಡ ಜಾಗಡಿ ದಾಳ ಇದ್ದಾನೆ ಮುಲ್ಪ ಹಾಗೆ ಜಾಗ ಇದ್ದಾನೆ 5 ವಾರ ಮಂಜ ಒಂದಿತ್ತು ಮುಳು ಮರಕ್ಕುಳು ಇತ್ತು ರಂಜದ ಮರ ಇರ್ತೀನಿ ಸಿರಿವಣ್ಣದ ಒಂದು ಅಂಡಿಮನ ಅರ್ಥ ಮರ ಇರ್ತೀನಿ ಅಂಚಾನೆ ಕುಕ್ಕುದ ಮರ ಇರ್ತೀನಿ ಬುಕ್ಕಂದೆ ಬುಲ್ಕುದ ಮರ ಮತ ಇರ್ತೀನಿ ಈ ಜಾಗದಲ್ಲಿ 5 ಬುಕ್ಕ ಕಬ್ಬೆ ಮಗರು 5 ಕುಂದ ಕಟ್ಟಿ ಕಾರ್ತಿಕಣ್ಣನ ಅಮ್ಮೇರು ಕುಂದ ಕಟ್ಟಿದ್ದು ಐಟ್ಲ ಮಂಜಾನೆ ಒಂದಿತ್ತು ನಮ್ಮಳು ನಲ್ಪರ ಉವೆ ಮಾತಾಡ್ಬೋದು ಅಂದು ಇತ್ತ ಅಪ್ಪ ಉಂಟುದು 14 ಕರೀದು 17 ತೀರ ನೇಮ ಮಾಡ್ತೀನಿ ಮುಖ ಹಿರಿಯಾಗಲು ಎರಡಲ್ಲ ಇದ್ದಿ ಹಿರಿಯಾಗಲು ಮುಗುಲ್ನ ಹಿರಿಯಾಗಲು ಮುಳು ನೇಮ ನಾಡಪಡು ಅಂತೇಳಿ ಪಕ್ರಜ್ಜೆ ದೈವಜ್ಜೆ ಮೋಂಟಜ್ಜೆ ಬುಕ್ಕ ಕುರಗಜ್ಜೆ ಬುಕ್ಕೊಂಜಿ ಮೇಸರಿಗಜ್ಜೆ ಮಾತಾಡ್ತೀರಿ ಮುಲ್ಪ ಇರೆಗ್ದಾಲ ಮುಲ್ಪದ ಕಾರಣಿಕ ತೋಜಿದ್ ಬೈದಿನಿದಾಲ ಬಜಾರ ವರ್ತಿಸ್ತೀನಿ ದುಂಬುಡು ಮುಲ್ಪ ಎಂಕರ್ನಾಲ್ಪ ಜಾಗಡಿಗೆ ಸಮಸ್ಯದ ಏಳು ಮಾತ ಉಳ್ಳ ಅಪ್ಪಗ ಮುಲ್ಪ ಬ್ಯಾಂಡೆಡ್ ಬಣ್ಣಾಗ ಇಡೀ ತಾಪತ್ರ ಒಜಿದು ಬರ್ತದೆ ಪಂಚ ಬುಕ್ಕ ಬಲಿ ಪ್ರಶ್ನ ಮುಖಾಂತರ ಕೇಂದ್ರ ಆಗಲೇನು ರಾಜ್ಯ ಜನ ಜೀಡ್ಸಿ ಅಥವಾ ಸುರಚಾಟದೆಲ್ಲ ಕೈ ಮುಗಿಲೆ ನನ್ನ ತೊಂದರೆ ಬರೋದು ಬಂದೆ ಅಂತ ಅಂಚ ಕೈ ಮುಗಿತ್ತು 5 ತೊಂದರೆ ಆಗ್ತೀನಿ. ನಮ್ಮ ಜೊತೆ ಸಂಚಾಲಕರಾಗಿರುವಂತಹ ಮೋಹನ್ ಪಕ್ಕಳ ಅವರಿದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಪುನರ್ ಪ್ರತಿಷ್ಠೆ ಕಾರ್ಯಕ್ರಮ ಅದಷ್ಟು ಬೇಗದಲ್ಲಿ ನಡೀತಾ ಇದೆ, ಹೇಗಿದೆ ಸಿದ್ಧತೆಗಳು? ಒಟ್ಟು ಈ ಗ್ರಾಮಕ್ಕೆ ಒಂದು ರೀತಿಯ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಈ ಆದಿ ನಾಗಬ್ರಹ್ಮ ಮುಗೇರ್ಕಳ ದೈವಸ್ಥಾನ ಅನ್ನುವಂಥದ್ದು ಇದು ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕಂತೇಳಿದರೆ ಹಿರಿಯರು ಹೇಳ್ತಾ ಇದ್ದಾರೆ, ಒಂದು ಗ್ರಾಮದಲ್ಲಿ 3 ಗ್ರಾಮ ದೇವಸ್ಥಾನಗಳು, 3 ಗ್ರಾಮ ದೇವರುಗಳು, ಈ 3 ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗಿ ಸಿದ್ಧತೆ ಎಲ್ಲ ವ್ಯವಸ್ಥೆಗಳಾಗಿರುವಂಥದ್ದು. ಆ ನಂತರ 3 ದೈವಸ್ಥಾನಗಳು, ಒಂದು ರಾಜನ್ ದೈವ ಕಲ್ಕುಡ ಅನ್ನುವಂಥದ್ದು, ಇನ್ನೊಂದು ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪಂಜುರ್ಲಿ ದೈವದ ದೇವಸ್ಥಾನ, 3ನೇದಾಗಿ ಇದು ಈ ಆದಿನಾಗ ಬ್ರಹ್ಮಮಗೇರ್ಕಳ ದೇವಸ್ಥಾನ, ಇದು ಕೂಡ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನ. ಒಟ್ಟು ಈ ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ ಅನ್ನುವಂಥದ್ದು ಒಂದು ತುಂಬ ಸಂತೋಷದ ಸಂಗತಿ ನಮ್ಮೆಲ್ಲರಿಗೂ. ಈ ಸಂದರ್ಭದಲ್ಲಿ ನಾನೊಂದು ವಿಚಾರವನ್ನು ಉಲ್ಲೇಖ ಮಾಡಬೇಕಾಗಿದೆ. ಎಲ್ಲ ದೈವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ. ಇಟ್ಟು ಗ್ರಾಮದ ಜನತೆಯಲ್ಲಿ ನಾಳ್ದು ನಡೆಯುವಂಥ 14ನೇ ತಾರೀಕಿನಿಂದ 17ನೇ ತಾರೀಕಿಗೆ ನಡೀತಕ್ಕಂಥ ಈ ಒಂದು ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶವನ್ನು ಯಶಸ್ವಿ ಮಾಡಿಕೊಡ್ಬೇಕಾದ್ರೆ ಇಡೀ ಗ್ರಾಮದ ಜನತೆ ಹಾಗೂ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಸಮುದಾಯದವರು ಯಾರೋ ನಮ್ಮ ಮೊಗೇರ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಭಾಗವಹಿಸುವಂಥದ್ದು, ಈ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜನತೆ ಹೊರ ಭಾಗದಲ್ಲಿರುವಂಥವರು ಈ ಒಂದು ಗ್ರಾಮದ ಹಬ್ಬ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಭಾಗವಹಿಸಬೇಕು, ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು, ನಾಳ್ದು ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿದರೆ ಈ ಗ್ರಾಮದ ಜನತೆಯ ಸಹಭಾಗಿತ್ವ ತುಂಬ ಅವಶ್ಯಕತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಮೇಡಮ್. ಒಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲ ಯುವಕರ ತಂಡ ರಾತ್ರಿ ಹಗಲು ದುಡಿತಾ ಇದ್ದಾರೆ. ಈ ಒಂದು ಪರಿಸರವ ತುಂಬ ಅಜೀರ್ಣ ವ್ಯವಸ್ಥೆಯಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶವನ್ನು ತುಂಬ ಶುಚಿಯಾಗಿ ಎಲ್ಲ ಯುವಕರ ಪರಿಶ್ರಮ ರಾತ್ರಿ ಹಗಲು ದುಡಿತಾ ಇರುವಂಥ ಯುವಕರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಮೇಡಮ್. ಧನ್ಯವಾದ. ಒಟ್ಟಿನಲ್ಲಿ ಸಾಕಷ್ಟು ಇತಿಹಾಸವನ್ನು ನಾವು ಹಿರಿಯರ ಮಾತಿಂದ ಕೇಳ್ಕೊಂಡು ಬಂದ್ವಿ. ಇಲ್ಲಾಗಿರುವಂತಹ ಮಹಿಮೆಗಳೇನು, ಆ ಕಲೆ ಕಾಣಿಕವೇನು, ಇವೆಲ್ಲವೂ ಗೊತ್ತಾಯಿತು. ಅದಕ್ಕೆ ನಾವು ಹೇಳೋದು ನಮ್ಮ ತುಳುನಾಡನ್ನು ನಂಬೊಲಿಗೆದ ನಿರೆಲ ಅಂತ. ಹಾಗೆ ಆಗಲೇ ಮಾತನಾಡ್ತದ್ದು ಪುನರ್ ಪ್ರತಿಷ್ಠಾ ಕಾರ್ಯಕ್ರಮದ ಬಗ್ಗೆ, ನೇಮೋತ್ಸವದ ಬಗ್ಗೆ. ವಿಶೇಷವಾಗಿ 14ರಿಂದಲೇ ಈ ಒಂದು ಅದ್ಧೂರಿ ವೈಭವ ಆರಂಭ ಆಗುತ್ತೆ. 14ನೇ ತಾರೀಕಿಗೆ ನಿಮಗೆ ನಾನು ಆಮಂತ್ರಣ ಪತ್ರಿಕೆ ಸಹಿತ
ಆಹ್ವಾನಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, 14ನೇ ತಾರೀಕಿನಂದು ಈ ಜಾಗದಲ್ಲಿ ಬೆಳ್ಳಿಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹಸಿರು ಹೊರೆ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆ ವೈದಿಕ ತಾಂತ್ರಿಕ ಕಾರ್ಯಕ್ರಮಗಳು ಇದೇ ಬರುವ 15ನೇ ತಾರೀಕಿನಿಂದ 17ನೇ ತಾರೀಕು ತನಕ ಆರಂಭ ಆಗಲಿಕ್ಕಿರುವಂಥದ್ದು. ಧಾರ್ಮಿಕ ಸಭಾ ಕಾರ್ಯಕ್ರಮ ಗಣ್ಯರ ಸಮಕ್ಷಮದಲ್ಲಿ ಇರುತ್ತೆ. ಅದರ ಜೊತೆಗೆ ಕುಣಿತ ಭಜನೆ, ನೃತ್ಯ ವೈಭವ ಕಾರ್ಯಕ್ರಮ ಕೂಡ ಇರುವಂಥದ್ದು. ಮೊಗೇರ್ಕಳ ಭಂಡಾರ ತೆಗೆಯುವ ಕಾರ್ಯಕ್ರಮ ದಿನಾಂಕ 16ಕ್ಕೆ ಇಲ್ಲಿ ನಡೀತಾ ಇರುವಂಥದ್ದು. ಹಾಗೆ ಶ್ರೀಯುತ ರಘು ಬೆಳ್ಳಿಪಾಡಿ ಇವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ 16ನೇ ತಾರೀಕಿಗೆ ರಾತ್ರಿ 8 ಗಂಟೆಗೆ ಸರಿಯಾಗಿ ನಡೆಯುವಂಥದ್ದು. ವಿಶೇಷವಾಗಿ 15ನೇ ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಕುಣಿತ ಭಜನೆ ಇದೆ, ಧಾರ್ಮಿಕ ಉಪನ್ಯಾಸ ಇದೆ, ಧರ್ಮದೈವ ಪಂಜುರ್ಲಿ ಕಲ್ಲುರುಟಿ ಗುಳಿಗ ದೈವದ ನೇಮೋತ್ಸವ, ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ನಡೆಯಲಿಕ್ಕಿದೆ. 17ನೇ ತಾರೀಕಿಗೆ ಕೊರಗತನಿಯ ನೇಮ, ಇದರಲ್ಲಿ ಅಗೇಲು ಸೇವೆ ಕೂಡ ಇರುವಂಥದ್ದು. ಅದರ ಜೊತೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿಕ್ಕಿರುವಂಥದ್ದು. ಒಟ್ಟಿನಲ್ಲಿ ಶ್ರೀ ಆದಿ ನಾಗಬ್ರಹ್ಮ ಮೊಗೇರ್ಕಳ ದೇವಸ್ಥಾನ, ಶ್ರೀ ಆದಿ ನಾಗಬ್ರಹ್ಮ ಮೊಗೇರ್ಕಳ ಸೇವಾಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಕೋರಿಯ ಬೆಳ್ಳಿಪಾಡಿ ಗ್ರಾಮ, ಪುತ್ತೂರು, ದಕ್ಷಿಣ ಕನ್ನಡದ ಶ್ರೀ ಕ್ಷೇತ್ರ ಕೋರಿಯದ ಶ್ರೀ ದೈವಗಳ ಪುನರ್ ಪ್ರತಿಷ್ಠೆ, ಕಲಶಾಭಿಷೇಕ ಮತ್ತು ನೇಮೋತ್ಸವ ಕಾರ್ಯಕ್ರಮ ಬಹಳ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಆಚಾರ, ವಿಚಾರಗಳ ಜೊತೆಗೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ತಪ್ಪದೆ ಬನ್ನಿ. ದೈವದ ಆಶೀರ್ವಾದವನ್ನು ತಾವೆಲ್ಲರೂ ಪಡ್ಕೊಳ್ಳಿ, ದೈವದ ಕೃಪೆಗೆ ಪಾತ್ರರಾಗಿ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇಲ್ಲಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.